ಮಾಸ್ಟರ್ ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿವಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ತಮಗೆಲ್ಲ ಗೊತ್ತಿರಬೇಕು, ದಿನೇ ಹೇಗೆ ಬೇಸಿಗೆ ಶುರು ಆದಾಗೆ ಇಲ್ಲಿ ನಮ್ಮ ವಿಜಯಪುರದಲ್ಲಿ ತಾಪಮಾನ ಕೂಡ ಜಾಸ್ತಿ ಆಗ್ತಾಯಿದೆ. ನಿನ್ನೆ ಮೊನ್ನೆ 39-40 ಬಂದಿತ್ತು. ಇನ್ನೂ ಒಂದು ತಿಂಗಳವರೆಗೆ ಈ ಥರ ಬಿಸಿ ಗಾಳಿ ಬೀಸುವಂಥ ಮುನ್ಸೂಚನೆಗಳು ಕಂಡು ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಇದು ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಆ ಮುಂಜಾಗ್ರತಾ ಕ್ರಮ ಅಂತ ಹೇಳ್ತೀವಿ, ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಮುಂಜಾಗ್ರತಾ ಕ್ರಮವಾಗಿ ವಿಶೇಷವಾಗಿ ಮಧ್ಯಾಹ್ನ 12 ನಂತರ ಯಾರೂ ಆದಷ್ಟು ಮನೆಯಿಂದ ಹೊರಗೆ ಬರದೇ ಇದ್ದರೆ ಭಾಳ ಒಳ್ಳೆಯದು. ಸಂಜೆ 4-5ವರೆಗೆ ತಾಪಮಾನ ಕಡಿಮೆ ಆಗೋದ್ರವರೆಗೆ ತಾವೆಲ್ಲರೂ ಹೆಚ್ಚು ನೀರು ಕುಡಿಬೇಕು, ಬಿಸಿಲಿಗೆ ಹೋಗಬಾರ್ದು. ಆದಷ್ಟು ತಿಳಿ ಸಡಿಲವಾದ ನಾವೇನಂತೀವಿ ಕಾಟನ್ ಬಟ್ಟೆಗಳನ್ನ ಧರಿಸಿದರೆ ಇನ್ನೂ ಒಳ್ಳೆಯದು. ಆಮೇಲೆ ತಾವು ಎಷ್ಟು ಈ ತಂಪು ಪಾನೀಯ ಅಂತ ಹೇಳ್ತೀವಿ, ಮಜ್ಜಿಗೆ ಮನೆಯಲ್ಲಿ ತಯಾರಿಸಿದಂಥ ಹಣ್ಣಿನ ರಸ ಕುಡಿಬೇಕು. ಆದಷ್ಟು ಚಹಾ ಕಾಫಿ ಕುಡಿಯೋದನ್ನು ಬಿಟ್ಟರೆ ಒಳ್ಳೆಯದು. ಅದರ ಬದಲಾಗಿ ತಾವು ಮಜ್ಜಿಗೆಯನ್ನು ಕೊಡ್ರಿ, ಎಳ್ನೀರು ಕೊಡ್ರಿ, ನೀರನ್ನು ಜಾಸ್ತಿ ಕೊಡ್ರಿ. ಆದಷ್ಟು ತಾವು ಸಾಧ್ಯವಾದ ಮಟ್ಟಿಗೆ ನೆರಳಿನಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯದು. ಸುಮ್ಮನೆ ಮನೆ ಬಿಟ್ಟು ಹೊರಗಡೆ ಬಂದು ಬಿಸಿಲಲ್ಲಿ ಇರೋದು ಬೇಡ. ಆಮೇಲೆ ಮನೆಯಲ್ಲಿ ಯಾವಾಗಲೂ ಫ್ರಿಜ್ ಇತ್ತಂದರೆ ಐಸ್ ಮಾಡಿ ಇಟ್ಕೊಳ್ರಿ, ತಂಪು ನೀರನ್ನು ಇಟ್ಕೊಳ್ರಿ, ತಂಪು ಪಾನೀಯಗಳನ್ನ ಇಟ್ಕೊಳ್ರಿ. ಆಮೇಲೆ ಫ್ಯಾನನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಅದ್ರ ಜೊತೆಯಾಗಿ ತಮಗೆ ಭಾಳ ಏನಾದರೂ ಈ ಥರ ಲಕ್ಷಣ ಕಂಡು ಬಂದು ಅಂದರೆ ತಲೆ ತಿರುಗೋದು ಅಥವಾ ಸುಸ್ತಾಗೋದು ಕಂಡು ಬಂದರೆ ದಯವಿಟ್ಟು ಜಾಸ್ತಿ ನೀರು ಕೊಡ್ರಿ, ಎಳ್ನೀರು ಕೊಡ್ರಿ. ಪಾನಕ ಅಂತ ಹೇಳ್ತೀವಿ ನಾವು. ಒಂದು ಗ್ಲಾಸ್ ನೀರಲ್ಲಿ 1 ಪಿಂಚ್ ಉಪ್ಪು, 1 ಚಮಚೆ ಶುಗರ್ ಹಾಕಿ ಕುಡಿದ್ರೆ ಇನ್ನೂ ಒಳ್ಳೆಯದು. ಅದರಿಂದ ಕ್ರ್ಯಾಂಪ್ಸ್ ಬರೋದು ಕಡಿಮೆ ಆಗೋದು. ಕ್ರ್ಯಾಂಪ್ಸ್ ಅಂದರೆ ನೀವು ಗೊತ್ತಿರಬೇಕು, ಕೈಕಾಲ ಜುನ್ ಬರೋದು, ಒಂಥರ ನಮ್ಮ ಕಾಲು ಹಿಂಬದಿ ಸುಸ್ತಾದಂಗೆ ಆಗೋದು, ತಲೆ ತಿರುಗಿದಂಗೆ ಆಗುತ್ತೆ. ಇದು ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ಅಥವಾ ಹೆಚ್ಚು ವಯಸ್ಸು 60 ವರ್ಷ ಮೇಲ್ಪಟ್ಟವರಲ್ಲಿ ಕಂಡುಬರುವಂಥ ಲಕ್ಷಣಗಳು. ಇಂಥವೇನಾದರೂ ಕಂಡು ಬಂದರೆ ದಯವಿಟ್ಟು ಆಸ್ಪತ್ರೆಗೆ ಬನ್ನಿ. ತಾವು ಕೂಡ ಅಲ್ಲೇ ಜಾಸ್ತಿ ನೀರು ಕುಡಿದು ನೆರಳಲ್ಲಿದ್ದು ತಂಪು ಬಟ್ಟೆಯಿಂದ ಮೈಯನ್ನು ಒರೆಸಿದ್ದಾದರೆ ಇಮಿಡಿಯೇಟ್ಲಿ ಆರಾಮಾಗ್ತದೆ. ನಮ್ಮ ಆಸ್ಪತ್ರೆಗೆ ಬರೋ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ವಿ ಈಗಾಗಲೇ. ನಾವು ORS ಅಂತ ಹೇಳ್ತೀವಿ, ORS ಪ್ಯಾಕೆಟ್ ಇಟ್ಕೊಂಡ್ಬಿಟ್ಟಿದ್ರೆ ನೀವು ORS ಅನ್ನು ಕೂಡ ತೆಗೆದುಕೊಳ್ಬೋದು. ಆದಷ್ಟು ಬಿಸಿಲಿನಲ್ಲಿ ಕೆಲಸ ಮಾಡೋದನ್ನು ಕಡಿಮೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹೊರಗಡೆ ಬರಬೇಕಂತಂದರೆ ಅಂಬ್ರೆಲಾ ಯೂಸ್ ಮಾಡಿರಿ, ಅಂದರೆ ಕೊಡೆಗಳನ್ನು ಉಪಯೋಗ ಮಾಡಿರಿ. ಆಮೇಲೆ ಕಾಟನ್ ಬಟ್ಟೆಗಳನ್ನು ಧರಿಸ್ರಿ. ನಿಮಗೇನಾದರೂ ಇಷ್ಟೆಲ್ಲ ಆದರೂ ಕೂಡ ಏನೋ ತೊಂದರೆ ಆದರೂ ಕೂಡ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು 10 ಬೆಡ್ಗಳನ್ನು ಹೀಟ್ ವೇವ್ ತಡೆಗಟ್ಟುವಗೋಸ್ಕರ ಒಂದು ವಾರ್ಡನ್ ಮಾಡಿದ್ವಿ. ಅಲ್ಲಿ AC ಇದೆ, ವೆಂಟಿಲೇಟರ್ ಇದೆ, ಬೆಡ್ಸ್ ವ್ಯವಸ್ಥೆ ಇದೆ, ಕುಡಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿವಿ, ಫ್ರಿಜ್ ವ್ಯವಸ್ಥೆ ಮಾಡಿರ್ಬೋದು. ತಾವೆಲ್ಲ ಈಗಾಗಲೇ ನೋಡಿರ್ಬೋದು. 10 ಬೆಡ್ಗಳ ಸುಸಜ್ಜಿತವಾದ 10 ಬೆಡ್ಗಳು ಅವರಿಗೋಸ್ಕರ ಇಟ್ಕೊಂಡಿದ್ದೀವಿ. ಏನೂ ಗಾಬರಿ ಪ್ರಶ್ನೆ ಇಲ್ಲ. ನಾವು ಇಲ್ಲಿ ಬಂದರೂ ಕೂಡ ಅವರಿಗೆ ನಾವು ಜಾಸ್ತಿ ನೀರು ಕುಡ್ಲಿಕ್ಕೆ ಹೇಳ್ತೀವಿ. ಹಾಗೇನಾದರೂ ಭಾಳ ನಿತ್ರಾಣ ಆಗಿದ್ದರೆ ಅವ್ರಿಗೆ ಗ್ಲುಕೋಸ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಸೊ ಯಾರೂ ಗಾಬರಿ ಮಾಡಬೇಡ್ರಿ. ಏನಾದರೂ ತೊಂದರೆ ಇದ್ದರೆ ನಮ್ಮ ಆಸ್ಪತ್ರೆಗೆ ಬರ್ರಿ, ವೈದ್ಯರನ್ನು ಸಂಪರ್ಕ ಮಾಡಿರಿ, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ, ಆದಷ್ಟು ಹಣ್ಣು ಹಂಪಲುಗಳನ್ನ ಜಾಸ್ತಿ ತಿನ್ನಿರಿ. ಹಣ್ಣು, ಸೌತೆಕಾಯಿ, ಗಜರಿ ಇದೆಲ್ಲ ಜಾಸ್ತಿ ನಮ್ಮ ನೀರು ಸೀಸನ್ ಫುಡ್ ಅಂತ ಹೇಳ್ತೀವಿ. ಮಾವಿನ ಹಣ್ಣು ಬರ್ತದೆ, ದ್ರಾಕ್ಷಿ ಹಣ್ಣು ಬರ್ತದೆ, ಅವನ್ನ ಜಾಸ್ತಿ ತಿಂದಿದ್ರಾದರೆ ಭಾಳ ಒಳ್ಳೆಯದು. ತಾವೆಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ತೀರಿ. ತಾವು ತಮ್ಮ ಮಕ್ಕಳ ಆರೋಗ್ಯ, ಸೀನಿಯರ್ ಸಿಟಿಜನ್ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿ ನೋಡಿಕೊಂಡ್ರಾದರೆ ಇದನ್ನು ಈ ತಡೆಗಟ್ಟಬೋದು ಸಂದರ್ಭದಲ್ಲಿ ಹೇಳಿ, ತಾವು ಯಾರೂ ಗಾಬರಿ ಆಗಬೇಡ್ರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ. ಮಕ್ಕಳಲ್ಲಿ ಮಕ್ಕಳನ್ನ ಹೇಳಿದೆ, ಮಕ್ಕಳಲ್ಲಿ ಹಾಗೂ 60 ವರ್ಷ ಮೇಲ್ಪಟ್ಟವರಲ್ಲಿ ಇದು ಜಾಸ್ತಿ ಪರಿಣಾಮ ಬೀರುವಂಥ ಚಾನ್ಸ್ ಇರ್ತವೆ. ನಾವು ದೊಡ್ಡವ್ರಿಗೆ ಹೇಳ್ಬೋದು ನಮಗೆ ಸಂಕಟ ಆಗ್ತಾಯಿದೆ, ತ್ರಾಸ ಆಗ್ತಾಯಿದೆ ಅಂತ. ಮಕ್ಕಳಿಗೆ ಹೇಳೋದಿಲ್ಲ. ಅವ್ರ ಮಕ್ಕಳ ಒಲವನ್ನು ನೋಡ್ಕೊಂಡೇ ನಾವು ಗುರುತು ಮಾಡಬೇಕಾಗುತ್ತೆ. ಮಕ್ಕಳು ಸುಸ್ತಾದರೆ, ಒಂದೇ ಕಡೆ ಮಕ್ಕೊಂಡೋದಾದರೆ, ಅಥವಾ ಏನೂ ಊಟ ತೊಗೊಳ್ದಾಗಿದ್ರೆ, ಅಥವಾ ಕಣ್ಣನ್ನು ಈ ಥರ ನಾವು ಚಕ್ರ ಬಂದಂಗೆ ಮಾಡ್ತಿಲ್ಲ ಆ ಥರ ಮಾಡಿದ್ದಾದರೆ ದಯವಿಟ್ಟು ಆಸ್ಪತ್ರೆಗೆ ಕರ್ಕೊಂಬರ್ರಿ ಅಂತ ಮಕ್ಕಳಿಗೆ. ಲೇಟ್ ಮಾಡಬೇಡ್ರಿ. ಆ ಮಕ್ಕಳು ಕೂಡ ಮಕ್ಕಳು ನೀರು ಕುಡಿಯೋದಿಲ್ಲ. ನಾವು ಮಕ್ಕಳಿಗೆ ನೀರು ಕುಡಿ ಅಂತ ಹೇಳಬೇಕಾಗುತ್ತೆ. ಹಣ್ಣು ತಿನ್ನೋಲ್ಲ, ಹಣ್ಣು ತಿನ್ನ ಅಂತ ಹೇಳಬೇಕಾಗುತ್ತೆ. ಮೇಲಿನ ಮೇಲೆ ಮಕ್ಕಳಿಗೆ ನೀರು ಕುಡಿಸ್ತಾ ಇರಿ. ಸಣ್ಣ ಮಕ್ಕಳಿರಲಿ, ದೊಡ್ಡವರಿರಲಿ. ಹಾಲು ಕುಡಿಯುವಂಥ ಮಕ್ಕಳಿದ್ದರೆ ತಾಯಿಯ ಹಾಲನ್ನು ನಿಯಮಿತವಾಗಿ ಪ್ರತಿ ತಾಸಿಗೊಮ್ಮೆ ಹಾಲು ಕುಡಿಸಿದ್ರೆ ಭಾಳ ಒಳ್ಳೆಯದು. ಹೀಟ್ ವೇವ್ದಿಂದ ಮಕ್ಕಳಿಗೆ ಸುಸ್ತಾಗ್ಬೋದು. ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ ನಾವು. ಸ್ಟ್ರೋಕ್ ಆಗ್ಬೋದು. ಅಂದರೆ ತಲೆ ತಿರುಗೋದಾಗಲಿ, ಬ್ರೈನಲ್ಲಿ ಸಣ್ಣ ರಕ್ತನಾಳಗಳು ಒಡೆದು ರಕ್ತಸ್ರಾವ ಆಗುವಂಥ ಚಾನ್ಸ್ಗಳಿರ್ತವೆ. ಅದಕ್ಕೆ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಲಕ್ವ ಹೊಡೆಯುವಂಥ ಚಾನ್ಸ್, ಪ್ಯಾರಲೈಸ್ ಅಂತ ಹೇಳ್ತೀವಿ. ಅದು ಭಾಳ ಟೆಂಪ್ರೇಚರ್ ಭಾಳ ಜಾಸ್ತಿ ಆದಾಗ ಮೈಯಲ್ಲಿ ನೀರಿನ ಅಂಶ ಭಾಳ ಕಡಿಮೆ ಆಗುವಂಥ ಚಾನ್ಸ್ ಇರ್ತದೆ.
ಈ ನಾವು ಪ್ರತಿ ವರ್ಷ 2-3 ತಿಂಗಳವರೆಗೆ ಎಲ್ಲಿವರೆಗೆ ನಾವು ಮೇ ಕೊನೆಯವರೆಗೆ ಅಥವಾ ಜೂನ್ ಈ ಬಿಸಿಲು ಕಡಿಮೆ ಆಗೋವರೆಗೆ ಕೂಡ ವಾರ್ಡನ್ನು ಇಟ್ಕೊಂಡಿರ್ತೀವಿ. ಅಲ್ಲಿವರೆಗೆ ಯಾವುದೇ ರೋಗಿಗಳು ಬಂದರೆ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಸರ್ಕಾರದ ಆದೇಶದ ಪ್ರಕಾರ ತಾಲೂಕು ಆಸ್ಪತ್ರೆಗಳಲ್ಲಿ 5 ಬೆಡ್ಗಳನ್ನು, ಜಿಲ್ಲಾ ಆಸ್ಪತ್ರೆಗಳು 5-10 ಬೆಡ್ಗಳನ್ನು ಇಟ್ಟುಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಪ್ರತಿ ವರ್ಷ ಮಾಡ್ತೀವಿ ನಾವು. ಈ ವರ್ಷ ಕೂಡ 10 ಬೆಡ್ಡನ್ನು ಸಂಪೂರ್ಣವಾಗಿ ಅದಕ್ಕೋಸ್ಕರ ಮೀಸಲಾಗಿಟ್ಟಿವಿ.